ಶ್ರೀ ಗುರು ಬಸವಲಿಂಗಾಯ ನಮಃ. ಒಂದು ಕಡೆ ಕವಿಯೊಬ್ಬರು ಹೇಳ್ತಾರೆ, ದೀಪ ಹೇಳತಿತ್ತ ತನ್ನೆದೆಯೊಳಗಿನ ಮಾತ, ದೀಪ ಹೇಳತಿತ್ತ ತನ್ನೆದೆಯೊಳಗಿನ ಮಾತ, ಕತ್ತಲಾದ ಮೇಲೆ ಕಳ್ಳರು ಬರುತ್ತರ ಎಚ್ಚರ ಇರಬೇಕಾ, ಹೃದಯದಾಗಿನೋ ಅರಿವಿನ ದೀವಿಗೆ ಬಿಡಬ್ಯಾಡಾರದಕ. ಕತ್ತಲಾದ ಮೇಲೆ ಅಂದ್ರೆ ಅರ್ಥ ಬರೀ ಕತ್ತಲಲ್ಲ, ಅಜ್ಞಾನ ಕೂಡ ಕತ್ತಲೆ. ಆ ಕತ್ತಲಿದ್ದಾಗ ಸಹಜವಾಗಿ ಕಳ್ಳರು ಬರೋದು ಸಹಜ. ಹಾಗಾಗಿ ಶರಣರು ಅರಿವೇ ಗುರು ಅಂತ ಹೇಳಿದ್ರು. ಅರಿವಿಗೆ ಅವರು ಗುರು ಎಂದು ಹೇಳಲಿಲ್ಲ. ಇದನ್ನ ಅರ್ಥ ಮಾಡಿಕೊಳ್ಳದ ಜನ ಲಿಂಗಾಯತರು ಎಸ್ಪೆಷಲಿ. ಅವರು ಪ್ರಜ್ಞಾವಂತರು ಅನ್ನುವ ಭಾವನೆ ನನಗಿದೆ. ಯಾಕಂದ್ರೆ ಅವರು ಬಸವ ಅನುಯಾಯಿಗಳು, ಬಸವಾಯತರು. ಅವರು ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಸಮಗಾರ ಹರಳಯ್ಯ, ಒಲಿಯರ ನಾಗಿದೇವ, ಸೂಳೆ ಸಂಕವ್ಯ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಿದೇವ, ನುಲಿಯ ಚಂದಯ್ಯ, ಕದಿರೆಯ ರೆಮ್ಮವ್ಯ, ಮೆದಾರ ಕೆತ, ಎಲ್ಲ ಜನಾಂಗಗಳನ್ನು ಕೂಡಿ ಬಂದಂಥ ಈ ಲಿಂಗಾಯತ ಸಮುದಾಯ ಪ್ರಜ್ಞೆಯ ಜೊತೆಗಿರ್ಬೇಕಾಗಿತ್ತು. ದುರಂತ ಅಂದ್ರೆ ಕಾಲನ ಹೊಡೆತಕ್ಕೆ ಸಿಕ್ಕಂಥ ಈ ಲಿಂಗಾಯತ ಧರ್ಮ. ಎಡ್ಗರ್ಡ್ ಥರ್ಸ್ಟನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಹೇಳ್ತಾರೆ, ಲಿಂಗಾಯತ ಧರ್ಮ ಅಂತಂದ್ರೆ ಒಂದು ಹಿಂದೂ ಧರ್ಮದ ಮಹಾಸಾಗರದಲ್ಲಿರ್ತಕ್ಕಂಥ ನಡುಗಡ್ಡೆ. ಈ ನಡುಗಡ್ಡೆಗೆ ಆಗಾಗ ಅಲೆಗಳು ಅಪ್ಪಳಿಸಿ ಲಿಂಗಾಯತ ಧರ್ಮವನ್ನ ಕೃಷಿ ಮಾಡ್ತಾ ಇದ್ದೇವೆ ಅಥವಾ ನಾಶ ಮಾಡ್ತಾ ಇದ್ದಾವೆ ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಾರೆ. ನಿಜಕ್ಕೂ ಇದು ಸತ್ಯ ಅಂತ ಇವತ್ತಿಗೂ ಕೂಡ ಅನಿಸ್ತಾ ಇದೆ. ಕಾಲನ ಹೊಡೆತಕ್ಕೆ ಸಿಕ್ಕಂತ ಪ್ರವಾಹಕ್ಕೆ ವಿರುದ್ಧವಾದಂಥದ್ದು ಇದು ಲಿಂಗಾಯತ ಧರ್ಮ. ಪ್ರವಾಹದ ಜೊತೆಗೆ ಸೇರಿ ಹೆಣಗಳು ಹರಿದೋದಂಗೆ ಹರಿದೋಗ್ತಕ್ಕಂಥ ಧರ್ಮ ಇದಲ್ಲ. ಪ್ರವಾಹದ ವಿರುದ್ಧವಾಗಿ ಈಜ್ತಕ್ಕಂಥದ್ದು. ಬಂಡವಾಳ ಶಾಹಿಗಳ ವಿರುದ್ಧ, ಈ ದುಡಿಮೆ ಅಲ್ಲದೆ ಇರ್ತದ ಕುಂತು ಉಣ್ತಕ್ಕಂಥ ಜನಗಳಿದ್ದಲ್ಲ ಅವರ ವಿರುದ್ಧ, ಈ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ, ಮತ್ತು ಇದು ಪಟ್ಟಭದ್ರ ಶಕ್ತಿಗಳ ವಿರುದ್ಧ, ಟೋಟಲಿ ಸಮಾಜಮುಖಿ ಚಿಂತನೆ ಅಲ್ಲ, ಸಮಾಜದ ವಿರೋಧಿ ಚಟುವಟಿಕೆಗಳಿರುತ್ತಲ್ಲ ಅವುಗಳ ವಿರುದ್ಧವಾಗಿ ಈಸಿದಂಥದ್ದು ಇದು ಲಿಂಗಾಯತ ಧರ್ಮ. ಈ ಲಿಂಗಾಯತ ಧರ್ಮದ ತತ್ವಗಳು ಜಾರಿಗೆ ಬಂದ್ರೆ ಖಂಡಿತವಾಗಿಯೂ ಪಟ್ಟಭದ್ರಿಗೆ, ಬಂಡವಾಳಶಾಹಿಗಳಿಗೆ, ಜಾತಿವಾದಿಗಳಿಗೆ ತುಂಬಾ ಹಾನಿ ಆಗ್ತದೆ. ಹಾಗಾಗಿ ಇವು ಚಾಲ್ತಿಗೆ ಬರದಂತೆ ನೋಡಿಕೊಳ್ಳುವಂತಹ ಶಕ್ತಿಗಳು ಇವತ್ತಿಗೂ ಪ್ರಬಲವಾಗಿವೆ. ಬಹುಶಃ ಈ ಮಾತುಗಳನ್ನ ಬಸವಾದಿ ಶರಣರ ಕುರಿತು ಯಾರು ಮಾತಾಡ್ತಾರೋ, ಯಾರ ವಚನಗಳನ್ನ ತತ್ವಗಳನ್ನ ಪ್ರಸಾರ ಮಾಡ್ತಾರೋ, ಯಾರು ಈ ಚಿಂತನೆಗಳನ್ನ ಈ ನೆಲದ ಮೇಲೆ ಹಬ್ಬಿಸಲಿಕ್ಕೆ ಪ್ರಯತ್ನ ಪಡ್ತಾರೋ ಅವ್ರ ವಿರುದ್ಧ ಕೂಡ ಈ ಮೂರು ಶಕ್ತಿಗಳು ನಖಶಿಕಾಂತವಾಗಿ ಉರಿದು ಬೀಳ್ತವೆ. ಅದರಲ್ಲಿ ಎರಡು ಮಾತುಗಳೇ ಇಲ್ಲ. ಆದ್ರೂ ಕೂಡ ಈ ತತ್ವ ಯಾರೊಳಗಡೆ ಅಳವಟ್ಟಿದೆಯೋ ಅಥವಾ ಯಾರು ಇದನ್ನ ಗ್ರಹಿಸಿದ್ದಾರೋ ಅವರು ಹೇಳದೆ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಈ ತತ್ವನ ಅಳವಡಿಸಿಕೊಂಡಂಥ ಡಾಕ್ಟರ್ ಎಂ ಕಲಬುರ್ಗಿ ಅವರಿಗೆ ಖಚಿತವಾಗಿ ಗೊತ್ತಿತ್ತು, ನಾನು ಕೆಂಡದ ಉಂಡೆಗಳನ್ನ ಒಡಲಿಟ್ಟುಕೊಂಡಿದ್ದೇನಂತ. ಕೆಂಡದ ಉಂಡೆ ಆಟೋಮೆಟಿಕ್ಲಿ ಒಡಲನ್ನು ಸುಡಲೇಬೇಕಲ್ಲ, ಸುಡುತ್ತಂತೆ ಅವ್ರಿಗೆ ಗೊತ್ತಿದ್ರು ಕೂಡ ಬಸವಣ್ಣ ತತ್ವವನ್ನ, ಬಸವಣ್ಣವ್ರನ್ನ ಅವ್ರು ಅಪ್ಪಿಕೊಂಡ್ರು. ನಮ್ಮ ನಡುವೆ ಇರ್ತಕ್ಕಂಥ ಲಿಂಗಣ್ಣ ಸತ್ಯಂಪಿಟ್ಟವ್ರದ್ದು ಕೂಡ ಅದೇ ಕಥೆ ಆಯ್ತು. ಅವರಿಗೆ ಗೊತ್ತಿತ್ತು, ನ್ಯಾಯ ನಿಷ್ಠುರಿ ಶರಣ ದಾಕ್ಷಿಣ್ಯ ಪರನಲ್ಲ, ಲೋಕ ವಿರೋಧಿ ಶರಣ ಆರಿಗೂ ಹೆದರಲಾರ ಅಂತಕ್ಕಂಥ ಮಾತು ಅವರಿಗೆ ಅನುಭವಕ್ಕೆ ದ್ರವ್ಯವಾಗಿತ್ತು. ಆದರೂ ಅವರು ಹೇಳುವುದನ್ನ ಹೇಳದೇ ಇರಲಿಕ್ಕೆ ಸಾಧ್ಯ ಇರಲ್ಲ, ಅಂತ ಸ್ಥಿತಿ ಇತ್ತು. ಇವತ್ತು ಸ್ಥಿತಿ ಏನಾಗಿದೆ ಅಂದ್ರೆ, ಈ ಪಟ್ಟಬದ್ಧ ಇದಲ್ಲ, ಧಾರ್ಮಿಕ ಮುಖವಾಡಗಳನ್ನು ಹಾಕಿಕೊಂಡು ಕೆಲವರು ಕೂತಿದ್ದಾರಲ್ಲ, ಎಂಥ ನೀಚರಿ ಅವರು, ಎಂಥ ಅಧಮರವರು. ಕನಿಷ್ಠ ಪಕ್ಷ ಇವರಿ ಒಳಗಡೆ ಸ್ಪಂದಿಸುವ ಮನಸ್ಸು ಕೂಡ ಇಲ್ಲ. ಎಷ್ಟು ಕಟುಗುರಿ ಇವರು ಒಂದು ರೀತಿಯೊಳಗೆ. ಬಹುಶಃ ದನವನ್ನು ಕಡಿಯೋರು, ಕುರಿಯನ್ನ ಕಡಿಯೋರು, ಕ್ವಾಣವನ್ನು ಕಡಿಯೋರು ಕಟುಗುರು ಅಂತ ನೀವು ಅಂತೀರಿ. ಇವರು ಮನುಷ್ಯರನ್ನೇ ಕೊಲ್ತಾರಲ್ಲ, ಇವರು ಮನಸ್ಸುಗಳನ್ನೇ ಕೊಲ್ತಾರಲ್ಲ ಇವ್ರು ಎಂಥ ಭಯೋತ್ಪಾದಕರು ಇವರು. ಆ ಭಯೋತ್ಪಾದಕರಿಂದ ಗುಂಡು ಮದ್ದು ದಾಳಿ ಹಿಡ್ಕೊಂಡು ಬರ್ತಾರಲ್ಲ ಭಯೋತ್ಪಾದಕರು, ಅವ್ರನ್ನ ಐಡೆಂಟಿಫಿಕೇಶನ್ ಮಾಡ್ಬೋದು ನೀವು. ಆದ್ರೆ ಇವರು ನಮ್ಮ ನಡುವೆ ಇರ್ತಾರೆ, ನಮ್ಮಂತೆ ಇರ್ತಾರೆ, ನಮ್ಮ ಜೊತೆಗೆ ಇರ್ತಾರೆ. ನಮ್ಮನ್ನು ಹೇಗೆ ಶೋಷಣೆ ಮಾಡ್ತಾರೆ ಅನ್ನೋದು ಕೂಡ ನಮ್ಮ ಅರಿವಿಗೆ ಬರುವುದೇ ಇಲ್ಲ. ನಾನೊಂದು ಕತೆ ಹೇಳ್ತಾ ಇಲ್ಲ, ವಾಸ್ತವನ ಹೇಳ್ತಾ ಇದ್ದೇನೆ. ನಿಮ್ಮ ಊರಲ್ಲಿ ಕೂಡ ಇಂಥ ಘಟನೆಗಳು ಬಹಳಷ್ಟು ಜರುಗಿರ್ಬೋದು. ಒಬ್ಬ ಭಕ್ತನೆಂತಾನೆ, ಆ ಭಕ್ತ ಒಂದ್ಸಲ ನನಗೆ ಒಂದು ಕಟ್ಟಡವನ್ನ ಕಟ್ಟಿದ್ದ, ಒಂದು ಬೃಹತ್ತಾದ ಕಟ್ಟಡ, ಒಂದು ದೇವಸ್ಥಾನಕ್ಕಾಗಿ ತಾನೇ ಕಟ್ಟಿಕೊಟ್ಟಿದ್ದ. ಆತ ದೊಡ್ಡ ಕಿರಾಣಿ ವ್ಯಾಪಾರಿ. ಎಂಥ ವ್ಯಾಪಾರಿ, ಭರ್ಜರಿ ವ್ಯಾಪಾರ ಅಂದ್ರೆ ಜಿಲ್ಲೆಯಲ್ಲಿ ಜನಗಳು ಆ ತಾಲೂಕಾ ಕೇಂದ್ರಕ್ಕೆ ಹೋಗಿ ಆತನಲ್ಲಿ ಖರೀದಿ ಮಾಡ್ತಿದ್ರು. ಅಷ್ಟು ವ್ಯಾಪಾರ ವಹಿವಾಟು ಆತಂದು. ಆ ಭರ್ಚಕ ವ್ಯವಹಾರಗಳ ಇದ್ದಾಗ ಸಂದರ್ಭದಾಗ ಆತ ಒಂದು ಮಠ ಪರಿಚಯ ಆಯ್ತು. ಆ ಮಠದ ಪರಿಚಯ ಆದ ತಕ್ಷಣ ಸುಲಿಗೆ ಅವ್ರು ಹೇಳಿದ್ರು, ನೀವೊಂದು ಮಂಟಪ ಕಟ್ಟಿಸಿಕೊಡ್ಬೇಕು ಅಂತ. ಆ ಮಂಟಪ ಆತ ಕಾಣಿಕೆಯನ್ನ
ಕೊಟ್ಬಿಟ್ಟ. ದಾಸೋಹ ಭವನವನ್ನು ಕಟ್ಟಿಸಿದ. ಅಲ್ಲಿ ಒಂದ್ಸಲ ನನಗೆ ಅವರು ಆಮಂತ್ರಣ ಕೊಟ್ಟಿದ್ದು ಸ್ವಾಮೀಜಿಯವರು. ನಾನು ಹೋಗಿದ್ದೆ. ಒಂದ್ ಕಡೆ ಎಡಗಡೆ ಮೂಲಿಗ ಭಕ್ತ ಕರ್ಕೊಂಡು ಹೋದ ನನಗೆ. ಈಗ ಹೆಂಗ್ ಕಾಣ್ತಾರ ಮುತ್ತಿಯವರು ಅಂತ ಕೇಳಿದ. ಈಗ ನಾನು ಹೇಳಿದೆ, ಬಹುಶಃ ಆತನ ಮನಸ್ಸನ್ನ ನಾನು ಗ್ರಹಿಸಿದೆ, ಬಹುಶಃ ಇದಕ್ಕೆ ಕೇಳ್ತಾನೆ ಇತ್ತಂತ. ಇಲ್ಲ, ನನಗೆ ಈಗ ಎಡಗಡೆ ಬಹಳ ಸ್ಪಷ್ಟವಾಗಿ ಕಾಣ್ತಾರ ಎಡಗಡೆ ಮುಖ ಅಂತ ಹೇಳಿದೆ. ಆಮೇಲೆ ಇನ್ನೊಂದು ಕಡೆ ಕರ್ಕೊಂಡು ಹೋದ, ಇನ್ನೊಂದು ಮಗ್ಲಿಗೆ. ಈಗ ಕಾಣ್ತಾರ, ನಂದೇ ಬಲಗಡೆ ಮುಖ ಕಾಣ್ತದೆ ಅಂತ ಹೇಳಿದೆ. ಮತ್ತೆ ನಡು ಕೂಡಿಸಿದ ನನಗೆ, ಈಗ ಹೆಂಗ್ ಕಾಣ್ತಾರೆ ಮುತ್ತಿಯವರು ಅಂತಂದ. ಈಗ ಫ್ರಂಟ್ ಮುಖ ಫೇಸ್ ಕಾಣ್ತೈತೆ ಅಂತ ಹೇಳಿದೆ. ಆದ್ರೆ ಆ ಮನುಷ್ಯನಿಗೆ ನನ್ನ ಮಾತುಗಳು ಆತನ ಹಿಡಿಸಲಿಲ್ಲ. ಆತ ಹೇಳಿದೆ, ಏನ್ ಸರ್ ಎಂತ ಭಕ್ತರಿ ನೀವು, ಆ ಕಡೆ ಕೂತ್ರೆ ನನಗೆ ಹುಲಿ ಕಣ್ಣಂಗ್ ಕಂಡ್ರು, ಈ ಕಡೆ ಚಿರತೆ ಕಣ್ಣಂಗ್ ಕಂಡ್ರು, ಈ ಕಡೆ ಕರಡಿ ಕಣ್ಣಂಗ್ ಕಂಡ್ರು ಅಂತ ಹೇಳ್ದ. ನನಗೆ ಆ ಮಾತಿಗೆ ನಸನಕ್ಕೆ ನಾನು, ಅಲ್ಲ ಸರ್, ನಿಮಗೆ ಅವರು ಪ್ರಾಣಿ ಕಣ್ಣಂಗ್ ಕಂಡಾರ, ಹುಲಿ, ಸಿಂಹ, ಚಿರತೆ, ಕರಡಿ ಇತ್ಯಾದಿ. ನನಗೆ ಆಗ ಕಂಡಿಲ್ಲ, ನನಗೆ ಅಪ್ಪಟ ಮನುಷ್ಯರು ಅಂತ ಕಂಡ್ರು ಅಂತ ನಾ ಹೇಳಿದೆ. ನೋಡಿ ಅಂತ ದುರಂತಾದ್ರೆ, ಯಾರಿಗೆ ಹುಲಿ, ಚಿರತೆ, ಕರಡಿ ಆಗಿ ಕಂಡ್ರಲ್ಲ, ಅಕ್ಷರಶಃ ಆ ಸ್ವಾಮೀಜಿಗಳು ಆತನ ನುಂಗಿಬಿಟ್ರು. ಆತನ ವ್ಯವಹಾರ ಎಲ್ಲ ನಿಂತು ಹೋಯ್ತು. ಎಲ್ಲವೂ ದೇಣಿಗೆ ಮಠಕ್ಕೆ ಕೊಟ್ಟ. ಮಠ ಭರ್ಜರಿ ಆಯ್ತು. ಆತನ ವ್ಯಾಪಾರ ಸ್ವರ್ಗಿ ಹೋಯ್ತು. ಆತ ಇವತ್ತು ಕೇರ್ ಆಫ್ ಫುಟ್ಪಾತ್ ಇದ್ದಾನೆ. ಆತನ ಇದಕ್ಕೆ ಹೊಣೆ ಯಾರು? ಆತನ ಹೇಳಿದ್ರು, ನಿನ್ನ ಹಣೆ ಬರ, ನಿನ್ನ ಕರ್ಮ ಅಂತ ಹೇಳಿ ಆತನ ಮಠದಿಂದ ದೂರ ಇಟ್ರು. ಆ ಮಠಕ್ಕೆ ಇಂಥ ಇನ್ನೊಬ್ಬ ಭಕ್ತ ಬಂದ, ಆ ಭಕ್ತನ ಸುಲಿಗೆ ನಡೆದಿದ್ದಾರೆ, ಆ ಮತ್ತೆ ಬೇರೆ. ಆದ್ರೆ ಭಕ್ತನ ಹಣೆ ಬರ ಏನಾಯ್ತು? ಇದನ್ನ ಯಾಕೆ ಗಮನಿಸೋದಿಲ್ಲ? ನಾನೊಂದು ಬಾರಿ ಕೇಳಿದೆ, ಒಂದು ಯಾವುದೋ ಅಮಾವಾಸ್ಯೆಯ ಸಂದರ್ಭ ಇರ್ಬೋದು, ನಾನೊಂದೂರಿಗೆ ಹೊರಟಿದ್ದೆ. ಆ ದಾರಿಲಿ ಹೋಗ್ತಾ ಒಬ್ಬ ನನ್ನ ಕಾರನ್ನ ಅಡ್ಡಗಟ್ಟಿ ಒಬ್ರು ನಿಂತ. ಏನಪ್ಪಾ ಅಂತ ಕೇಳಿದೆ. ಸರ್, ನಾನು ಅಲ್ಲಿ ತನಕ ಬರ್ತೀನಿ ಅಂದೆ. ಎಲ್ಲಿ ತನಕ ಬರ್ತೀಯಪ್ಪ ಅಂತ. ಇಲ್ಲಿ ನಾನು ಒಂದು ಜಿಲ್ಲಾ ಸ್ಥಳಕ್ಕೆ ಇಳಿಸಿ ಸರ್, ಅಲ್ಲಿಂದ ನಾನು ಮುಂದೆ ಹೋಗ್ಬೇಕಾಗಿದೆ ಅಂದೆ. ಯಾರು ನೀವು ಅಂತ ಕೇಳಿದೆ. ಇಲ್ಲಿ ನಾನೊಬ್ಬ ಶಿಕ್ಷಕ ಅಂತ ನಾನು. ಸರಿ ಕೂತ್ಕೊಳ್ರಿ ಅಂತ ಅವ್ರನ್ನ ಕೂಡ್ಸ್ಕೊಂಡು, ಎಲ್ಲಿ ಹೊರಟ್ರಿ ಅಂತ ಕೇಳಿದೆ. ಸಹಜವಾಗಿ ಒಂದು ಮಠದ ಹೆಸರು ಹೇಳಿದ. ಎಷ್ಟು ವರ್ಷಗಳಿಂದ ಹೋಗ್ತಾ ಇದ್ದೀರಿ ಅಂತ ಸಹಜವಾಗಿ ಮಾತಾಡ್ಬೇಕಲ್ಲ, ಕೇಳ್ತಾ ಹೋದೆ. ಇಲ್ಲ ಸರ್, ನಾನು 10-15 ವರ್ಷದಿಂದ ಹೋಗ್ತಾ ಇದ್ದೀನಿ ಅಂತಂದ. ಏನಾಗಿದೆ ಅಲ್ಲಿ ಹೋಗಿ ಬರ್ತಾ ಇರೋದ್ರಿಂದ ನಿಮಗೆ ಅಂದೆ. ನನಗೆಲ್ಲ ಒಳ್ಳೇದಾಗಿ ಸರ್, ನನ್ನ ಹೆಂಡತಿ ಜೊತೆ ಒಳ್ಳೆ ರೀತಿಯೊಳಗಿದ್ದೀನಿ, ನನ್ನ ಮನೆ ಕಟ್ಸಿದ್ದೀನಿ, ನನ್ನ ಮಕ್ಕಳು ಓದ್ತಾ ಇದ್ದಾವೆ, ನಂದು ಈ ಶಿಕ್ಷಕ ವೃತ್ತಿ ಬಹಳ ಚೆನ್ನಾಗಿ ನಡೆದಿದೆ ಸರ್ ಅಂದ. ಯಾರ ಕಾರಣಕ್ಕಾಗಿ ಅಂತ ನಾನು ಕೇಳಿದೆ. ಎಲ್ಲ ಗುರುಗಳ ಆಶೀರ್ವಾದ ಸರ್. ನಾನು ಯಾವುದೋ ಮಠಕ್ಕೆ ಅಮಾವಾಸ್ಯೆಗೆ ಹೋಗಿ ಬರ್ತೀನಿ ಸರ್, ಆ ಮಠದ ಗುರುಗಳ ಆಶೀರ್ವಾದನೇ ಇದೆಲ್ಲ ಕಾರಣ ಅಂದ. ನಾನು ನಸುನ ಕೇಳಿದೆ, ಸರ್, ನೀವು ಒಳ್ಳೆಯವರಿದ್ದೀರಿ, ಒಳ್ಳೆ ದಾರಿಯಲ್ಲಿ ನಡೆದಿದ್ದೀರಿ, ಒಳ್ಳೆ ಕಾಯಕ ಜೀವಿಗಳಾಗಿದ್ದೀರಿ, ಸಹೃದಯರಾಗಿದ್ದೀರಿ. ಹಾಗಾಗಿ ಹೆಂಡತಿ ನಿಮ್ಮ ಜೊತೆ ಚೆನ್ನಾಗಿದ್ದಾಳೆ, ನಿಮ್ಮ ಮಕ್ಕಳು ನಿಮ್ಮ ಚಟುವಟಿಕೆಗಳನ್ನು ನೋಡಿ ಅವರು ಕೂಡ ಒಳ್ಳೆಯವರಾಗ್ತಾ ಇದ್ದಾರೆ. ಜೊತೆಗೆ ನಿಮಗೆ ಯಾವುದೇ ಚಟಗಳಿಲ್ಲ. ಹಾಗಾಗಿ ಆರ್ಥಿಕವಾಗಿ ಹೊರೆ ಬೀಳ್ತಕ್ಕಂಥ ಪ್ರಸಂಗನೇ ಬರೋದಿಲ್ಲ. ಸುಲಿತವಾಗಿ ನಡೆದಿದೆ. ನಿಮ್ಮಲ್ಲಿ ಮೌಲ್ಯಗಳಿವೆ, ಇದನ್ನ ಯಾರೋ ತಲೆಗೆ ಹೊರಿಸ್ತಿರಲ್ಲ ಸರ್, ಎಂತಾರು ನೀವು ಅಂತ ಕೇಳಿದೆ. ಅವ್ರು ಸುಮ್ಮನಾದ ಪಾಪ. ಇಲ್ರಿ ಸರ್, ಅವ್ರದೇ ಆಶೀರ್ವಾದ ಅಂತ ವಾದ ಮಾಡಿದ. ನಾನೊಂದು ಮಾತು ಕೇಳಿದೆ ಅವ್ರಿಗೆ, ಕೊಡುವವರು ದೊಡ್ಡವರು, ತಗೊಳ್ಳೋರು ದೊಡ್ಡವರು ಅಂತ. ಇಲ್ಲ ಸರ್, ಕೊಡುವವನು ದೊಡ್ಡವನು, ತಗೊಳ್ಳೋರು ಹೆಂಗ್ ದೊಡ್ಡವರು ಆಗ್ತಾರೆ ಅಂತ ಕೇಳಿದ್ರು. ಆಮೇಲೆ ದುಡ್ಡು ಕೊಡೋವನು ದೊಡ್ಡವನು, ಇಸ್ಕೊಳ್ಳೋವನು ದೊಡ್ಡವನು ಅಂತ ಕೇಳಿದೆ. ಇಸ್ಕೊಳ್ಳೋನು ದೊಡ್ಡವ ಹೆಂಗಾಗ್ತಾನೆ ಸರ್, ಕೊಡೋವನು ದೊಡ್ಡವನು ಅಂದ. ನೀವು ಇಷ್ಟು ವರ್ಷ ಮಠಗಳಿಗೆ ಹೋಗಿ ಬಂದಿರಲ್ಲ, ನೀವು ದುಡ್ಡು ಕೊಟ್ಟು ಬಂದಿರೋ ತಗೊಂಡು ಬಂದಿರೋ ಅಂತ ಕೇಳಿದೆ. ಆತ ಅನ್ಯ ಮನಸ್ಕನಾಗಿ, ಸರ್ ಕೊಟ್ಟು ಬಂದಿನಂದ. ಅಂದ್ರೆ ದೊಡ್ಡವ್ರು ಯಾರು ಅಂತಂದೆ. ನೀವು ಯಾರು ಎಂಬತಕ್ಕಂಥ ಅರಿವು ನಿಮಗಿಲ್ಲ, ಹಾಗಾಗಿ ಕೊಡ್ತಾ ಬಂದಿರಿ, ದೊಡ್ಡವರಾಗಿರಿ. ಆದ್ರೂ ಕೂಡ ದೊಡ್ಡತನ ನೀವು ಹೇಳಲಿಕ್ಕೆ ಸಿದ್ಧರಿಲ್ಲ. ನಾನು ಚಿಕ್ಕವರಂತಕ್ಕಂಥ ಹಂಬಲ ನಿಮ್ಮೊಳಗಡೆ ಇದೆ, ನಿಮ್ಮಲ್ಲಿ ದೊಡ್ಡತನ ಇದೆ. ನಿಮ್ಮ ದೊಡ್ಡ ಗುಣದಿಂದಾಗಿ ನೀವು ಬೆಳೆದಿರಿ ಹೊರತಾಗಿ ಯಾರ ಆಶೀರ್ವಾದದಿಂದ ಏನು ಬೆಳೆದಿಲ್ಲ. ಇಷ್ಟೆಲ್ಲ ಒಬ್ಬ ಶಿಕ್ಷಕರಾಗಿ ಕೂಡ ಈ ತರ ತಪ್ಪು ತಿಳುವಳಿಕೆಯನ್ನು ತಲೆಗಿಟ್ಕೊಂಡು ಹೊರಟ್ರೆ ಏನ್ ಮಾಡ್ಬೇಕು ಸರ್? ಇಡೀ ಸಮಾಜವನ್ನು ಸುಧಾರಿಸೋರು ಯಾರು? ಬೆಟ್ಟಕ್ಕೆ ಚಳಿಯಾದರೆ ಏನ ಹೊದಿಸುವರಯ್ಯ ಅಂತ ಅಲ್ಲಮ ಪ್ರಭು ಹೇಳ್ತಾರ. ನೀವು ಕಾಯಬೇಕಾದವರೇ ಕೊಲ್ಲಿಕ್ಕೆ ನಿಂತಾಗ ಈ ಸಮಾಜದಲ್ಲಿ ವೈಜ್ಞಾನಿಕತೆಯನ್ನ ಒಡಮೂಡಿಸಬೇಕಂತ ನೀವುಗಳೇ ಅಲ್ಲಿ ಹೋಗಿ ಯಾವುದೋ ಮಠಕ್ಕೆ ಬಿದ್ದು ಉದ್ದ ಅಡ್ಡ ಬಿದ್ದು ಬರ್ತಿರಲ್ಲ ಸರ್. ಕಾಲಿಗೆ ಬೀಳೋದು ದೊಡ್ಡದಲ್ಲ, ನಿಮ್ಮ ಕಾಲ ಮೇಲೆ ನೀವು ನಿಲ್ಲುವಂಥದ್ದೇ ಈ ಧೈರ್ಯ ಇದೆಯಲ್ಲ, ಈ ಶೌರ್ಯ ಇದೆಯಲ್ಲ, ಈ ತಾಕತ್ತಿದೆಯಲ್ಲ, ಇದೆಲ್ಲರಿಗೆ ಬರ್ಲಿ ಅಂತ ನಾನು ಹೇಳಿದೆ. ಹಾಗಾದ್ರೆ ಸರ್, ನಾನು ವಾಪಸ್ ಈಗ ಊರಿಗೆ ಬಿಡ್ತೀನಿ ಅಂದ. ಇಲ್ಲ, ಇಲ್ಲಿ ತನಕ ಬಂದಿದ್ರಿ, ಇದೊಂದ್ಸಲ ಹೋಗಿ ಬರ್ರಿ ಅಂತ ಹೇಳಿ ಅವ್ರಿಗೆ ಕಳಿಸಿದೆ. ನಾನು ಆಮೇಲೆ ಆಲೋಚನೆ ಮಾಡಿದೆ, ಇಂಥ ಜನಗಳು ನಮ್ಮ ಸುತ್ತಮುತ್ತ ಇದ್ದಾರೆ. ಎಲ್ಲಿಯವರೆಗೆ ಸುಲಿಗೆ ಮಾಡಿಸಿಕೊಳ್ಳೋರು ಇರ್ತಾರೋ, ಸುಲಿಗೆಕೋರು ಅಲ್ಲಿವರೆಗೆ ಇರ್ತಾರೆ. ಮಠಗಳು ಶ್ರೀಮಂತಿಕೆಯಿಂದ ಮೆರಿಬಾರ್ದು, ಭಕ್ತ ಶ್ರೀಮಂತಿಕೆಯಿಂದ ಮೆರಿಬೇಕು. ಅರಿವೇ ಗುರು ಅಂತಕ್ಕಂಥದ್ದನ್ನು ನಾವು ಮರೆತು ಯಾವುದೋ ಬನವಟಿಗಳಿಗೆ, ಅವರ ಚಮತ್ಕಾರಗಳಿಗೆ, ಅವರ ಗಿಮಿಕ್ಗಳಿಗೆ
ಅವರು ಆಗ್ಲತ್ತು ದರ್ಶನ ಕೊಡಲ್ಲ ಅನ್ನೋದು, ಅವ್ರು ಮಾತಾಡಿದ ಮುತ್ತು ಅನ್ನೋದು, ಅವರು ನಮ್ಮ ಬಗ್ಗೆ ಎಲ್ಲ ಗೊತ್ತಿದೆ ಅಂತ ಹೇಳ್ತಕ್ಕಂಥದ್ದು, ಒಂದು ವ್ಯಾವಹಾರಿಕ ರೀತಿಯ ತಂತ್ರಗಳನ್ನ ಅವರು ಅನುಸರಿಸುವುದು, ಸಡಗ್ಗನೆ ಎದ್ದೋಗೋದು, ಬುದುಗ್ನೆ ಎದ್ದು ನಿಲ್ಲೋದು, ಓಡೋಡಿ ಹೋಗ್ಬಿಡೋದು, ಎಲ್ಲ ಗಿಮಿಕ್ಗಳು. ಈ ಗಿಮಿಕ್ಗಳನ್ನ ಅರ್ಥ ಮಾಡಿಕೊಂಡ್ರೆ ಮಾತ್ರ ಲಿಂಗಾಯತರಾಗಿ ಉಳಿತಾರೆ. ಇಲ್ದಿದ್ರೆ ಎಡ್ಗರ್ ಥರ್ಸ್ಟನ್ ಅವರು ಹಿಡಿದಂಗೆ ಹಿಂದೂ ಧರ್ಮದ ಹಲವಾರು ಈ ಅಲೆಗಳ ಹೊಡೆತಕ್ಕೆ ನಮ್ಮ ಕಣ್ಣ ಮುಂದೆಯೇ ಲಿಂಗಾಯತ ಧರ್ಮ ಕರಗಿ ಹೋಗೋದ್ರಲ್ಲಿ ಅನುಮಾನಗಳಿಲ್ಲ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.